ಸಮಯದಲ್ಲಿ ರಾಜ್ಯ ಸರ್ಕಾರ ಕನ್ನಡ ನಾಡಿನಲ್ಲಿ ಕನ್ನಡ ನುಡಿಯನ್ನ, ಸಂಸ್ಕೃತಿಯನ್ನ, ನಾಗರಿಕತೆಯನ್ನ ಯುವ ಸಮುದಾಯಕ್ಕೆ, ಆಧುನಿಕ ಪೀಳಿಗೆಗೆ ಪರಿಚಯ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂಥ ಶೀರ್ಷಿಕೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದ ಸುತ್ತ ಪ್ರವಾಸ ಮಾಡಿ ಜನ ಸಮುದಾಯಕ್ಕೆ ಪರಿಚಯವನ್ನು ಮಾಡಿಕೊಡೋದರ ಜೊತೆಗೆ ಕನ್ನಡ ನಾಡನ್ನ, ಸಂಸ್ಕೃತಿಯನ್ನ ಇನ್ನೂ ಕೂಡ ಸದೃಢ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ರೂಪಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಾಗ, ಹಂಪಿಯಲ್ಲಿ ಉದ್ಘಾಟನೆ ಮಾಡುವಾಗ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇವತ್ತು ಈಗಾಗಲೇ ಕೆಲವು ಜಿಲ್ಲೆಗಳನ್ನು ಪ್ರವಾಸ ಮಾಡಿಕೊಂಡು 15ನೇ ತಾರೀಕು ತುಮಕೂರು ಜಿಲ್ಲೆಗೆ ಚಿಕ್ಕನಾಯಕನಲ್ಲಿ ಪ್ರವೇಶ ಮಾಡೋದರ ಮೂಲಕ ನಮ್ಮ ಜಿಲ್ಲೆಗೆ ಈ ತೇರು, ಈ ರಥ, ಈ ತಾಯಿ ಭುವನೇಶ್ವರಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾಳೆ. ನಾನು ಜಿಲ್ಲೆಯ ಜನತೆಯ ಪರವಾಗಿ ಇವತ್ತು ಪ್ರಥಮವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೋಶಿಯವರು ಭಾಗವಹಿಸಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ನಿನ ಕಮಿಷನರ್ ಅವರು, ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಅವರ ಜೊತೆಯಲ್ಲಿ ಅನೇಕ ಜನ. ಇವತ್ತು ನಾವೆಲ್ಲರೂ ಕೂಡ ಕುಟುಂಬಗಳು 16 ವರ್ಷಗಳಿಂದ ಅಲ್ಲಿ ಜೀವನ ಮಾಡಿ